ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸ್ವರೂಪ ಅಂತ. ಊರು ಚಿತ್ರದುರ್ಗ. ವಯಸ್ಸು 28 ವರ್ಷ ತುಂಬಿದೆ. ತೂಕ 53 kg. ಎತ್ತರ ಬಂದು 5.2 ಅಡಿ. ಕೆಲಸ ನರ್ಸ್ ಆಗಿ ಕೆಲಸ ಮಾಡ್ತಾರೆ. ಸಂಬಳ 15,000. ಮದುವೆ ಇನ್ನೂ ಆಗಿಲ್ಲ. ಬಣ್ಣ ಕಪ್ಪು ಮಿಶ್ರಿತ ಗೋಧಿ ಬಣ್ಣ. ತೂತು 2.8 ಇಂಚು. ಸ್ನೇಹಿತರೆ, ಇದು ಇಷ್ಟು ಸ್ವರೂಪ ಅವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ವರ್ತಮಾನದ ಜೀವನ ಪರಿಸ್ಥಿತಿ: ವಿದ್ಯಾ ಅರ್ಹತೆಗೆ ತಕ್ಕಂತೆ ಕೆಲಸ ಮಾಡುತ್ತಿದ್ದೇನೆ. ಬರುವ ಸಂಬಳದಲ್ಲಿ ಮನೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದೇನೆ. ಮದುವೆ ಆಗಿಲ್ಲ, ಕಾರಣ ಹುಡುಗರ ಸಹವಾಸದಲ್ಲಿ ಇದ್ದೇನೆ. ಹುಡುಗರ ಜೊತೆ ವಿಡಿಯೋ ಕಾಲ್ ಮಾಡಿ ಅರಳಿದ ತೂತು ತೋರಿಸ್ತೇನೆ. ತುಂಬಾನೇ ಖುಷಿಯಾಗುತ್ತೆ. ಆದರೆ ಒಮ್ಮೆ ಕೂಡ ಉಪ್ಪು ನೀರು ಕುಡಿಸಿಲ್ಲ. ಮನೆಯಲ್ಲಿ ಗಂಡು ಹುಡುಕುತ್ತಿದ್ದಾರೆ, ಆದರೆ ಸಿಗುವುದು ತುಂಬಾನೇ ಕಷ್ಟ. ಕಾರಣ ನೀವು ಬಂದ ಮೇಲೆ ಹೇಳ್ತೀನಿ. ಸ್ನೇಹಿತರೆ, ಸ್ವರೂಪ ಅವರು ವರ್ತಮಾನ ಪರಿಸ್ಥಿತಿಯ ಬಗ್ಗೆ ವಿಸ್ತಾರವಾದ ಮಾಹಿತಿಯೊಂದಿಗೆ ಮನದಾಳದ ಮಾತನ್ನ ಶೇರ್ ಮಾಡಿಕೊಂಡಿದ್ದಾರೆ. ಚಪಾತಿ ತಿನ್ನುವ ಹುಡುಗ ಹೀಗಿರಬೇಕು. ಮುದುಗ ಆದರೂ ಪರವಾಗಿಲ್ಲ, ಸಾಮಾನು ನಿಗುರಬೇಕು. ಗೂಟ ಕಪ್ಪಾಗಿದ್ದರೂ ಓಕೆ, 7 ಇಂಚಿನದು ಆಗಿರಬೇಕು. ಗಂಡ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಮಿಂಡನಾಗಿ ಇರಬೇಕು. ನಾನು ಬೇರೆಯವರ ಜೊತೆ ಸಂಬಂಧ ಇಟ್ಟರೆ ಯಾಕೆ ಅಂತ ಕೇಳಕೂಡದು. ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಇರಲು ಬಿಡಬೇಕು. ನನ್ನ ಕಪ್ಪು ಮಿಠಾಯಿಯನ್ನು ದಿನಾ ಚೀಪಬೇಕು. ಆಗಾಗ ತೂತಿಗೆ ಗೂಟ ನುಗ್ಗಿಸಿ ಒಳಗೆ ಹೊರಗೆ ಮಾಡಬೇಕು. ಸ್ನೇಹಿತರೆ, ಸ್ವರೂಪ ಅವರು ಚಪಾತಿ ತಿನ್ನುವ ಹುಡುಗ ಹೇಗೆಲ್ಲ ಇರಬೇಕು ಅಂತ ವಿವರವಾದ ಮಾಹಿತಿಯನ್ನ ಹೇಳಿಕೊಟ್ಟಿದ್ದಾರೆ. ಸಹಾಯ ಮಾಡುತ್ತೇನೆ. ಸುರಂಗ ಫ್ರೀಯಾಗಿ ಇದೆ. ಸಮಯ ಸಿಕ್ಕಾಗ ಸಾಮಾನು ನುಗ್ಗಿಸಬಹುದು. ಕೊನೆಯ ತನಕ ನಿಮ್ಮ ಜೊತೆ ಇರುತ್ತೇನೆ. ಖರ್ಚಿಗೆ ಬೇಕಾದರೆ ಕಾಸು ಕೊಡ್ತೇನೆ. ನಿಮಗೆ ಮದುವೆ ಆಗಿದ್ದರೂ ಪರವಾಗಿಲ್ಲ, ಹೆಂಡತಿಗಿಂತ ಜಾಸ್ತಿ ಸುಖ ಕೊಡ್ತೇನೆ. ನನ್ನ ತೂತಿನ ರುಚಿ ಸಖತ್ತಾಗಿದೆ, ಬೇಗ ಬನ್ನಿ. ಸಾಮಾನು ಉದ್ದ ದಪ್ಪ ಇದ್ದವರಿಗೆ ಮೊದಲ ಆದ್ಯತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗಿ. ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.